ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಸಮುದ್ರವು ನದಿಯು ಸೇರುವಂತ ಸ್ಥಳದಲ್ಲಿ ನಿಂತು ನಿಮ್ಮೊಟ್ಟಿಗೆ ಮಾತನಾಡುತ್ತೇನೆ. ತುಂಬಾ ಸುಂದರವಾದ ಅದ್ಭುತವಾದ ಒಂದು ಸ್ಥಳವಿದು. ನೋಡಿ, ಈ ಸ್ಥಳವನ್ನು ಸಂರಕ್ಷಿಸುವುದಕ್ಕೆ ಈ ಕಲ್ಲುಗಳಿಂದ ತಡೆಯನ್ನು ಹಾಕಿದ್ದಾರೆ. ಈ ಜಾಗದಲ್ಲಿ ಈ ಸ್ಥಳವನ್ನು ಸಂರಕ್ಷಿಸಿ ಮೀನುಗಾರರಿಗೆ ಪ್ರಯೋಜನವಾಗಿರುವಂತೆ. ಅದೇ ರೀತಿಯಾಗಿಯೇ ದೇವರು ಹೇಳುತ್ತಾರೆ, 1 ಯೋಹಾನ 5ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ, ದೇವರಿಂದ ಹುಟ್ಟಿದಾತನು ಅವನನ್ನು ಕಾಪಾಡುವನು, ಕೆಡುಕನು ಅವನನ್ನು ಹಿಡಿಯುವುದಿಲ್ಲ. ಕೆಡುಕನು ಎಂಬುದಾಗಿ ಸೈತಾನನ ಕುರಿತು ಬೈಬಲ್ನಲ್ಲಿ ಹೇಳಲ್ಪಟ್ಟಿದೆ. ಕೆಡುಕನು ನಿಮ್ಮನ್ನು ಹಿಡಿಯನು, ಅವನು ಮುಟ್ಟಲು ಆಗದು. ಯಾಕೆಂದರೆ ದೇವರಿಂದ ನೀವು ಹುಟ್ಟಿದ್ದೀರಿ. ಅದೇ ಹೊಸದಾಗಿ ಹುಟ್ಟುವುದು. ಯೇಸು ಕ್ರಿಸ್ತನಿಗೆ ನಮ್ಮನ್ನು ಅರ್ಪಿಸುವಾಗ ಆತನ ರಕ್ತದಿಂದ ತೊಳೆಯಲ್ಪಟ್ಟು ಹೊಸ ಮನುಷ್ಯರಾಗಿ ಹುಟ್ಟುತ್ತೇವಲ್ಲ, ಅದು ದೇವರಿಂದ ಹುಟ್ಟಿದವನು ಎಂದು ಅರ್ಥ. ನಾವು ಪಾಪದಿಂದ ಮನ ತಿರುಗಿದವರು, ರಕ್ಷಿಸಲ್ಪಟ್ಟವರು ಎಂಬುದೇ ಅದರ ಅರ್ಥ. ಹಾಗಾದರೆ ದೇವರಿಂದ ಹುಟ್ಟಿದೆವು, ಆತನ ರಕ್ತದಿಂದ ತೊಳೆಯಲ್ಪಟ್ಟೆವು, ಕೆಡುಕನು ಮುಟ್ಟಲಾಗದು. ಪಿಶಾಚನು, ಸೈತಾನನು ಹೇಗಾದರೂ ನಿಮ್ಮನ್ನು ಡಿಸ್ಟರ್ಬ್ ಮಾಡಬೇಕು, ಮುಟ್ಟಬೇಕು, ವ್ಯಾಧಿಯನ್ನು ತರಬೇಕು, ಸಮಸ್ಯೆಯನ್ನು ತರಬೇಕು, ಹೋರಾಟವನ್ನು ತರಬೇಕು, ನಿಮ್ಮನ್ನು ಬಲಹೀನಪಡಿಸಬೇಕು, ಸೋತು ಹೋಗುವಂತೆ ಮಾಡಬೇಕು, ಮನೆಯಲ್ಲಿ ಕೆಲಸದಲ್ಲಿ ಎಲ್ಲಾದರೂ ಸಮಸ್ಯೆ ತರಬೇಕು ಎಂದು ಅವನು ಕೇಡು ಮಾಡಲು ಬಂದರೂ ನಿಮ್ಮನ್ನು ಮುಟ್ಟಲಾಗದು. ಯಾಕೆಂದರೆ ನೀವು ನಿಮ್ಮನ್ನು ಕಾಪಾಡಿಕೊಳ್ಳುವವರು. ನಮ್ಮನ್ನು ನಾವು ಕಾಪಾಡಿಕೊಳ್ಳಬೇಕಂತೆ. ಹೇಗೆ? ಯೇಸುವಿನ ರಕ್ತದೊಳಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ಅದಕ್ಕೆ ನಿತ್ಯವೂ ಬೈಬಲ್ ಓದಿ ಪ್ರಾರ್ಥನೆ ಮಾಡಿ ದೇವರ ಪ್ರಸನ್ನತೆಯೊಳಗೆ ನಮ್ಮನ್ನು ಕಾಪಾಡಿಕೊಳ್ಳಲು ಒಪ್ಪಿಸಿಕೊಡಬೇಕು. ಆಗ ಕೆಡುಕನ ಯಾವುದೇ ಕೇಡು ನಮ್ಮನ್ನು ಮುಟ್ಟಲಾಗದು. ನಿಮ್ಮ ಜೀವಿತದಲ್ಲಿ ಕೆಡುಕನು ತರುವಂತ ಹೋರಾಟಗಳಿದೆಯಾ? ಅದ್ಯಾವುದು ನಿಮ್ಮನ್ನು ಜಯಿಸಲಾಗದು, ನಿಮ್ಮನ್ನು ಮುಟ್ಟಲಾಗದು, ಕೇಡು ಮಾಡಲಾಗದು. ಸುಮ್ಮನೆ ಭಯಪಡಿಸುವನು ಅಷ್ಟೇ. ಭಯಪಡಬೇಡಿ, ನಂಬಿಕೆಯಿಂದ ಹೇಳಿರಿ, ನಾನು ದೇವರಿಂದ ಹುಟ್ಟಿದವನು, ದೇವರಿಂದ ಹುಟ್ಟಿದವಳು, ನನ್ನನ್ನು ಒಪ್ಪಿಸಿಕೊಟ್ಟಿದ್ದೇನೆ, ಕೆಡುಕನು ಮುಟ್ಟಲಾಗದು ಎಂದು ಹೇಳಿರಿ. ಹೇಳುವಿರಾ ನಂಬಿಕೆಯಿಂದ? ತಂದೆಯೇ, ನಿಮ್ಮಿಂದ ಹುಟ್ಟಿದ ಒಂದು ಅನುಭವವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ನಿಮ್ಮ ರಕ್ತದಿಂದ ತೊಳೆದದಕ್ಕಾಗಿ ಸ್ತೋತ್ರ. ಕೆಡುಕನಾಗಿರುವ ಸೈತಾನನು ನನ್ನನ್ನು ಮುಟ್ಟಲಾಗದು. ನೀವು ನಮ್ಮನ್ನು ಸಂರಕ್ಷಿಸಿ ನಡೆಸುವ ದೇವರು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್.